ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಡಗಿನಲ್ಲಿ ಭಾರೀ ಮಳೆ ಹಿನ್ನೆಲೆ ಕೆಆರ್ಎಸ್ ಒಳಹರಿವು ಹೆಚ್ಚಳವಾಗಿದೆ. ಜಲಾಶಯಕ್ಕೆ 12,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 87 ಅಡಿಗೆ ಏರಿಕೆಯಾಗಿದೆ. ಕೇವಲ 5 ದಿನದಲ್ಲಿ 7 ಅಡಿ ಏರಿದೆ ನೀರು. ಪ್ರಸ್ತುತ ಜಲಾಶಯದ ನೀರಿನ ಮಟ್ಟ 87.50 ಅಡಿ. ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯ 14.503 ಟಿಎಂಸಿ ನೀರು ಕಲೆಕ್ಟ್ ಆಗಿದೆ. ಡ್ಯಾಂನಿಂದ ಹೊರಹರಿವು 762 ಕ್ಯೂಸೆಕ್ನಷ್ಟಿದೆ. ಗರಿಷ್ಠ ಮಟ್ಟ ಅಂದರೆ ಈ ಡ್ಯಾಂನ ಗರಿಷ್ಠ ಮಟ್ಟವನ್ನು ನೋಡ್ತಾ ಹೋಗೋದಾದ್ರೆ ಗರಿಷ್ಠ ಮಟ್ಟ 124.80 ಅಡಿಗಳು. ಆದರೆ ಪ್ರಸ್ತುತ ನೀರಿನ ಮಟ್ಟ 87.50 ಅಡಿಗೆ ತಲುಪಿದೆ. ಒಳಹರಿವು 12,312 ಕ್ಯೂಸೆಕ್ ಜೊತೆಗೆ ಹೊರಹರಿವು 762 ಕ್ಯೂಸೆಕ್. ಪ್ರಸ್ತುತ ಕಲೆಕ್ಟ್ ಆಗಿರೋದು 14.503 ಟಿಎಂಸಿ. ಅಂದರೆ ಕೊಡಗಿನಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಜುಲೈ ಆರಂಭದಿಂದಲೂ ಕೂಡ ಪುನರ್ವಸು ಮಳೆಯ ಆರ್ಭಟ ಜೋರಾಗಿದೆ. ಹೀಗಾಗಿ ಕೆಆರ್ಎಸ್ಗೆ ಒಳಹರಿವು ಹೆಚ್ಚಳವಾಗಿದೆ. ಜಲಾಶಯಕ್ಕೆ 12,000 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟ 87 ಅಡಿಗೆ ಏರಿಕೆಯಾಗಿದೆ. ಕೇವಲ 5 ದಿನದಲ್ಲಿ 7 ಅಡಿ ಏರಿದೆ ನೀರು. ಅಂದರೆ ಇದೇ ಒಂದು ವಾರದ ಹಿಂದೆ ನೋಡಿದ್ವಿ, ಎಲ್ಲಾ ಜಲಾಶಯಗಳು ಕೂಡ ತಳಮಟ್ಟಕ್ಕೆ ಹೋಗಿ ತಲುಪಿದ್ವು. ನದಿಗಳ ಅಡಿ ಅಂದರೆ ಒಡಲು ಕಾಣಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಬರಗಾಲದ ಛಾಯೆ ಆವರಿಸಿತ್ತು ಕರ್ನಾಟಕದಲ್ಲಿ. ಆದರೆ ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಕೇವಲ 5 ದಿನದಲ್ಲಿ 7 ಅಡಿ ಏರಿದೆ ನೀರು. ಪ್ರಸ್ತುತ ಜಲಾಶಯದ ನೀರಿನ ಮಟ್ಟ 87.50 ಅಡಿ ಇದೆ. ಕೆಆರ್ಎಸ್ ಡ್ಯಾಂನಲ್ಲಿ ಸದ್ಯ 14.503 ಟಿಎಂಸಿ ನೀರು ಕಲೆಕ್ಟ್ ಆಗಿದೆ.